ಮುನಿ ದುರ್ಗಮವಾದ ಕಾನನದಲ್ಲಿ ಹೀಗೆ ಸಂಚರಿಸುತ್ತಾ ಇರುವಾಗ ನನ್ನನ್ನೇ ಬೆದರಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಆದ್ರೆ ಇದಕ್ಕೆಲ್ಲ ಕಾರಣ ಯಾರು? ನನ್ನ ತಪಶಕ್ತಿ ಬಿಟ್ಟೇನೆ. ಅದಕ್ಕಾಗಿ ಹೀಗೆ ಬಿಡುವುದಲ್ಲ, ನನ್ನನ್ನೇ ಬೆದರಿಸುತ್ತಾರೆ ಅಂತ ಆದ್ರೆ ಸುಮ್ಮನೆ ಬಿಡುವುದಿಲ್ಲ, ಕೊಡ್ತೇನೆ ಅವರಿಗೆ. ಏನು ನನ್ನನ್ನು ಬೆದರಿಸ್ತಾ ಇದ್ದೀರಿ? ಬಿಡುವುದಿಲ್ಲ ಬಿಡುವುದಿಲ್ಲ. ಎಲ್ಲಿ ಹೋಗಿ ಸೇರಿದ್ದೀರೋ ಅಲ್ಲಿ ನಿಮ್ಮ ಚಲನೆಯನ್ನು ಕಳೆದುಕೊಂಡು ನಿಸ್ತಾರವಾಗಿ ಕುರುಬಿನ ಬೇಲೆ ಬಗ್ಗೆಯೇ ಎನ್ನುತ್ತ ಮರುಗಿ ನಿಮ್ಮನ್ನು ಕಂಡು ಹೆದರಿಸಿದ ಮಳೆಯಲ್ಲಿ ಅಡಗುವುದಕ್ಕೆ ಮುಂದಾದನು ಸತ್ಯ. ಇದರ ಮೇಳೆಯನ್ನು ಸೇರಿಕೊಂಡು ನಿಮ್ಮನ್ನು ಅಪವಾಸ ಮಾಡಬೇಕಾದ ಉದ್ದೇಶದಲ್ಲ. ಈ ಶಾಪದ ನಮಗೆ ಹೊಸತಲ್ಲ. ಹಿಂದೆ ಕೈಲಾಸದಲ್ಲಿ ನಂದಿಯಿಂದ ಶಾಪ, ಭೂಲೋಕದಲ್ಲಿ ಬೇರೆ ಬೇರೆಯಾಗಿ ಬಿದ್ದಿರಿ ಎಂಬುದಾಗಿ, ಈಗ ನಿಮ್ಮಿಂದ ಶಾಪ ಒಟ್ಟಾಗಿ ಬಿದ್ದಿರಿ ಎಂಬುದಾಗಿ. ಶಾಪ 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 ನಂದು ಶಾಪವನ್ನು ಕೊಟ್ಟು ಮೈವರನ್ನು ದಹಿಸಿ ಬಿಡಿತು. ಮಕ್ಕಳೇ ಶಾಪವತಿಯದು, ಓ ಮಕ್ಕಳೇ ಶಾಪವತಿಯದು, ಮರುಗದೆ ಮರುಗದಿ ಸ್ವಲ್ಪವಗಾರ್ಯದಿ ಬರುವನ್ನ ಪವರನಿಂದ ಉರುವ ಶಾಪ ಇವರಥಿಯ ಪುದು ಇರದು ವಸುದ್ರಜಯನಿತು ದಿನವೆಂದೊರೆದು ಮುನಿಪನಾದ ಶಾಂತರಾಗಿ ಎನ್ನುವ ಹಾಗೆ ಬೇಡಿಕೊಳ್ತಾ ಇದ್ದೀರಿ. ಈ
ಕರ್ಮಭೂಮಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರಿಗೂ ಕೋಪ ಬರುವುದು ಸಹಜವೇ. ಅಲ್ವೇ? ಆದರೆ ಈ ಕೋಪದ ಬಗೆ ಹೇಗೆ ಎನ್ನುವುದನ್ನು ನೀವು ಅರಿತುಕೊಳ್ಳಬೇಕಿತ್ತು. ನಮ್ಮಂತಹ ಮುನಿಕುಲರು ಸಾಧು ಸಂತರಿಗೆ ಈ ಕೋಪವೆನ್ನುವುದು ಒಂದು ಗಳಿಗೆಯ ಕಾಲ ಮಾತ್ರ ಇರ್ತದೆ. ಹಾಗಾಗಿ ಉತ್ತಮರಾದವರಿಗೆ 2 ಗಳಿಗೆಯ ತನಕ ಈ ಕೋಪವೆನ್ನುವುದು ಇರ್ತದೆ. ಆದರೆ ಸಾಮಾನ್ಯವಾಗಿ ಅಧಮಾದವರಿಗೆ ಮಾತ್ರ ಹಾಗಲ್ಲ, ಜೀವನ ಪರ್ಯಂತ ಈ ಕೋಪವೆನ್ನುವುದು ಇರ್ತದೆ. ನಿಮ್ಮ ಮಾತುಗಳನ್ನು ಕೇಳಿದಾಗ ನೀವು ಯಾರು ಏನು ಎನ್ನುವುದನ್ನು ನಾನು ಅರಿತುಕೊಂಡೆ. ಸಾಮಾನ್ಯವಾದಂತಹ ನಾಗಗಳು ನೀವಲ್ಲ. ನಾಗಗಳಲ್ಲಿ 3 ಮುಖ್ಯ ವಿಧಗಳನ್ನು ಗುರುತಿಸಬಹುದು. ತಾಮಸಿಕ ನಾಗ, ರಾಜಸಿಕ ನಾಗ ಹಾಗೂ ಸಾತ್ವಿಕ ನಾಗಗಳು. ಈ ತಾಮಸಿಕ ನಾಗಗಳಂದ್ರೆ ಯಾರು? ಪಾತಾಳದಲ್ಲಿ ವಾಸವಾಗಿರುವವರು, ನೋಡುವುದಕ್ಕೆ ಕಪ್ಪು ಮೈಬಣ್ಣವನ್ನು ಹೊಂದಿದ್ದು ಬಲಿಷ್ಠರಾಗಿರುವಂತಹ ನಾಗಗಳು. ಅಂತಹ ನಾಗ ಸಂಕುಲಕ್ಕೆ ನೀವು ಸೇರಿದವರು. ಆಮೇಲೆ ರಾಜಸಿಕ ನಾಗಗಳು, ಅವು ಪೃಥ್ವಿಯ ಮೇಲೆ ವಾಸವಾಗಿರುವಂತದ್ದು. ಅವು ವಿವಿಧ ಬಣ್ಣಗಳನ್ನು ಹೊಂದಿರುತ್ತದೆ. ಆದರೆ ಸಾಮರ್ಥ್ಯಕ್ಕೆ ಹೋಲಿಸಿದರೆ ನಿಮ್ಮಷ್ಟು ಸಾಮರ್ಥ್ಯವಂತರಲ್ಲ. ಕೊನೆಯದಾಗಿ ಇರುವಂತದ್ದೇ ಮುಖ್ಯವಾಗಿ ಸಾತ್ವಿಕ ನಾಗಗಳು. ಇವು ದೈವಾಂಶ ಸಂಭೂತರಾಗಿರ್ತಾರೆ, ಹಾಗೆ ಅನುಗ್ರಹ ಶಕ್ತಿಯನ್ನು ಬೀರುವವರು ಕೂಡ. ಆದರೆ ಇವುಗಳ ಬಣ್ಣ ಹಳದಿ ಬಣ್ಣದಾಗಿರ್ತದೆ. ಇವರು ಅನೇಕ ದೇವರುಗಳ ಸಾನ್ನಿಧ್ಯವನ್ನು ಪಡೆದುಕೊಂಡಿರ್ತಾರೆ. ಈಶನ ಕೊರಳಲ್ಲಿರುವಂತದ್ದು ಈ ಸಾತ್ವಿಕ ನಾಗ. ಹಾಗಾಗಿ ನಿಮ್ಮ ಮಾತುಗಳನ್ನು ಕೇಳಿದಾಗ ನೀವು ನಿರಪರಾಧಿಗಳು ಎನ್ನುವುದು ಸ್ಪಷ್ಟವಾಗ್ತಾ ಇದೆ ಮಕ್ಕಳೇ. ನಾನು ಕೊಟ್ಟಂತಹ ಶಾಪ ನೀವು ಅನುಭವಿಸಲೇಬೇಕು. ಪರಿಹಾರ ಇಲ್ಲ ಅಂತಲ್ಲ, ನಿಮ್ಮ ಈ ನಯವಾದಂತಹ ನುಡಿಗಳಿಗೆ ಕರಗಿದ್ದೇನೆ. ಮುಂದೆ ಈ ಶಾಪ ಪರಿಹಾರ ಹೇಗೆ? ಈ ಪೃಥ್ವಿಯಲ್ಲಿ ಮಾನವೀಯ ಮೌಲ್ಯಗಳನ್ನೇ ತಡೆದಂತ ಗೊತ್ತಿರುವಂತಹ ನರಪರೋರ್ವ ತಮ್ಮ ಸರ್ವಸ್ವಗಳನ್ನು ಕಳೆದುಕೊಂಡು ಇದೇ ಮಾರ್ಗದಲ್ಲಿ ಮುಂದೊತ್ತಿ ಬರ್ತಾರೆ. ಅಂತಹ ಸಂದರ್ಭ ಆ ರಾಜನೇ ನಿಮ್ಮ 5ವರನ್ನು ಕಾಪಾಡ್ತಾನೆ ಮಕ್ಕಳೇ. ಮುನಿಗಳೇ, ಒಂದು ಭಿನ್ನಹ. ಏನು? ನೀವೆಂದ ಹಾಗೆ ಅರಸ ಕುಮಾರ ಬರುವಂತ ಕಾಲ ಇನ್ನು ನಿರ್ಣಯವಾಗಲಿಲ್ಲ. ಇಂದು ನಾಳೆ ಬರಬಹುದು, ಇಂದು ಬರಬಹುದು, ನಾಳೆ ಬರಬಹುದು, ಕೆಲವು ವರ್ಷಗಳ ಬಿಟ್ಟು ಬರಬಹುದು. ಅವ ಬರುವಲ್ಲಿಯವರೆಗೆ ನೀವು ಕೊಟ್ಟಂತ ಶಾಪದಿಂದ ಚಲನಾ ಶಕ್ತಿಯನ್ನು ಕಳೆದುಕೊಂಡು ಇದರ ಮಳೆಯಲ್ಲಿ ಬಿದ್ದುಕೊಂಡಿದ್ದಾಗ ಆಗ ನಮಗೆ ಹಸಿವೆ ಕೃಷಿ ಬಾಧಿಸುವುದಿಲ್ವೇ? ಮಕ್ಕಳೇ, ಸಾಮಾನ್ಯವಾಗಿ ನಾಗಗಳಾದವರಿಗೆ ಬಹಳ ಸಮಯದವರೆಗೆ ಆಹಾರ ಸಿಕ್ಕದಿದ್ದರೂ ಕೂಡ ಗಾಳಿ ಸೇವನೆಯಿಂದ ಬದುಕ್ತದೆ ಅಲ್ಲವೇ? ಹಾಗಿದ್ದ ಮೇಲೆ ನೀವು ಅದೇ ರೀತಿ ಬದುಕಬಹುದು ತಾನೆ? ನಾವು ನಾಗಲೋಕದಲ್ಲಿದ್ದಾಗ ಆ ಗಾಳಿ ಸೇವನೆಯಿಂದಲೇ ಬದುಕಿದವರು. ಆದ್ರೆ ನಾವು ಈಗ ಬಂದು ಬಿದ್ದದ್ದು ಎಲ್ಲಿ ಹೇಳಿ? ಕರ್ಮಭೂಮಿ ಅಲ್ವೇ? ಕರ್ಮಭೂಮಿಗೆ ಅನುಸಾರವಾಗಿ ಬದುಕಬೇಕಾದ್ದು ನಾಗಗಳಂತ ನಮ್ಮ ಕರ್ತವ್ಯ ಆಗಿದೆ. ಆದ್ದರಿಂದ ಈ ಪರಿಸರಕ್ಕೆ ಅನುಗುಣವಾಗಿ ನಮ್ಗೆ ಹಸಿವೆ ಬಾಧಿಸ್ತದೆಯಲ್ಲ. ಹೌದು ಮಕ್ಕಳೇ, ಅದಕ್ಕಾಗಿ ಪರಿಹಾರ ನಾನೇ ಸೂಚಿಸ್ತೇನೆ. ನಿಮಗೆ ಈಗಾಗಲೇ ಶಾಪವನ್ನು ಕೊಟ್ಟೆ. ದೀರ್ಘವಾದ ತಪಸ್ಸನ್ನು ಆಚರಿಸುವ ತನ್ಮೂಲಕವಾಗಿ ಗಳಿಸಿದಂತಹ ಸ್ವಲ್ಪ ಪುಣ್ಯ ಆ ಶಾಪದಲ್ಲಿಯೇ ಕಳೆದು ಹೋಯಿತು. ಇನ್ನು ಮಿಕ್ಕುಳಿದಂತಹ ಪುಣ್ಯದ ಭಾಗವಿದೆಯಲ್ಲ, ಅದನ್ನು ನಿಮ್ಮ ಪಾಲಿಗೆ ದಾರಿ ಎರಿತೇನೆ. ಆ ನೃಪ ಬರುವವರೆಗೆ ನಿಮಗೆ ಹಸಿವು ದಶೆಯನ್ನು ಬಾಧಿಸುವುದಿಲ್ಲ. ಏನು ಆಶ್ಚರ್ಯ! ಇಲ್ಲದೆ ಹೋದಲ್ಲಿ ನಾನು ಈ ಪರಶುರಾಮ ಕ್ಷೇತ್ರ ಅಥವಾ ನಾಗ ಕ್ಷೇತ್ರಕ್ಕೆ ನನ್ನ ಆಗಮನವಾಗಬೇಕಿತ್ತೆ. ಎಲ್ಲವೂ ಕೂಡ ದೈವ ಇಚ್ಛೆ, ದೈವಿ ಸಂಕಲ್ಪ ಏನೋ ಇದೆ ಎನ್ನುವಂಥದ್ದು ಸ್ಪಷ್ಟ. ಅದಕ್ಕಾಗಿ ನನ್ನನ್ನು ನೆಪವಾಗಿಸಿಕೊಂಡಿದ್ದಾಳೆ. ಇರಲಿ, ಏನೇ ಆಗಲಿ, ಇಲ್ಲಿವರೆಗೆ ಗೈದಂತಹ ತಪಸ್ಸಿನ ಪುಣ್ಯವೆಲ್ಲ ಲೋಕ ಕಲ್ಯಾಣಕ್ಕಾಗಿ ಕಳೆದು ಹೋಗಿದೆ ಎಂತಾದ್ರೆ ಮುಂದೆ ಸಂಪಾದನೆ ಮಾಡಬೇಕು. ಅದಕ್ಕಾಗಿ ಈ ದುರ್ಗಮವಾದ ಕಾನನದಲ್ಲೇ ಸೂಕ್ತವಾದಂತಹ ಸ್ಥಳವನ್ನು ಅರಸುತ್ತಾ ಮುಂದೊತ್ತಿ ಹೋಗ್ತೇನೆ. ನೋಡೋಣ.